ನಮಸ್ಕಾರ ಬಿಜಾಪುರ ಮಂದಿಗೆ ಬರ್ರಿ ಟ್ಯಾಂಕರ್ದಾಗ ಏನು ಲೋಡ್ ಮಾಡ್ತೇವೆ ಅಂತೇಳಿ ನಾವು ನಿಮ್ಗೆ ಎಲ್ಲ ತೋರಿಸ್ತೀವಿ. ನಮ್ಮ ಗಾಡಿಗೆ ಡೀಸೆಲ್ ಹಾಕಿ ಹೋಗ್ತೀರಿ. ಡೀಸೆಲ್ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹಂಗೆ ರೋಡಿಗೆ ಬಿದ್ದುಬಿಟ್ಟೆ ನೋಡ್ರಿ. ಜಾಪು ಸುಬ್ಕ್ ಅಂತೇಳಿ ನಾವು ಹೊಂಟೇವಿ. ವಿಡಿಯೋದಾಗ ನಾನು ಕಾಣಲಿ ಅಂತ ಒಂದು ವಿಡಿಯೋ ಮಾಡ್ಕೊಂಡು ಫ್ಯಾಕ್ಟ್ರಿ ಬಂದು ಒಂದು ಗೇಟ್ ಪಾಸ್ ಇಸ್ಕೊಂಡು ಹಂಗೆ ಗೇಟ್ನ ಎಂಟ್ರಿ ಮಾಡೇ ಬಿಟ್ಟೇವ್ರಿ. ಗಾಡಿ ರೋಡಿಗೆ ಒಳಗೆ ಬಂದಿಂದ ನಮ್ಮ ಗಾಡಿ ಎಂಟಿ ಕಾಟ ಮಾಡಿಸ್ತಾರೆ. ಎಂಟಿ ಕಾಟ ಮಾಡಿಸಿದ್ವಿ 16 ಟನ್ ಮ್ಯಾಗ ಬಂತ್ರಿ. ಕಾಟ ಮಾಡಿಸಿಂದ ಸೀದಾ ನಾವು ಹೊಂಟೇವಿ ನೋಡ್ರಿ. ಗಾಡಿ ಚಾಲು ಮಾಡ್ಕೊಂಡು ಸೀದಾ ಲೋಡ್ ಪಾಯಿಂಟಿಗೆ ಲೋಡ್ ಪಾಯಿಂಟಿಗೆ ಬಂದೇ ಬಿಟ್ಟೇವ್ರಿ. ಆಲ್ರೆಡಿ ಒಂದು ಲೋಡಿಂಗ್ ಪಾಯಿಂಟ್ ಅದ ಒಂದು ಗಾಡಿ ಇತ್ರಿ. ಆ ಗಾಡಿ ಬಾಜು ನಮ್ಮ ಗಾಡಿ ಹಚ್ಬೇಕ್ರಿ. ಈ ಟಾಕಿದೊಳಗೆ ಎಲ್ಲ ಸ್ಟಾಕ್ ಇಟ್ಕೊಂಡಿರ್ತಾರೆ ಮಾಲ್. ಸೆಕ್ಯೂರಿಟಿ ಸರ್ ಎಲ್ಲ ಮುಂದೆ ಚೆಕ್ ಮಾಡಿಸಿ ವಾಲ್ ಬಂದ್ ಮಾಡಿಸ್ತಾರೆ. ಸೀದಾ ಮ್ಯಾಲ ಹಂಗೆ ಪೈಪ್ ಹಾಕಿ ಬಿಟ್ಟೇವ್ರಿ. 3 ಇಂಚ್ ಪೈಪ್ 10 ನಿಮಿಷನಾಗ ಗಾಡಿ ತುಂಬ್ತಾರೆ. ಸೇಮ್ ಅದ ಎತ್ನಾಲ್ ಪ್ರಾಡಕ್ಟ್ ನೀರಿದ್ದ ನಾವು ಈ ಪ್ರಾಡಕ್ಟ್ ಲೋಡ್ ಮಾಡ್ಕೊಂಡು ಸೀದಾ ಡಿಪೋಗೆ ಹೋಗ್ತೇವೆ ನೋಡ್ರಿ. ಅಂತ ಡಿಪೋಗಪ್ಪ ಅಂತಂದ್ರೆ HSL ಅಲ್ಲಿ HPCL ಅಲ್ಲಿ BPCL ಅಲ್ಲಿ ಇಂಥ ಡಿಪೋಗೆ ಹೋಗ್ತೇವ್ರಿ. ಲೋಡ್ ಮಾಡಿಂದ ಕಾಟ ಮಾಡಿಸ್ಬೇಕಲ್ರಿ. ಕಾಟಕ್ ನಾವು ಹಚ್ಚಿದೇವ್ರಿ. ಗಾಡಿ 46 ಟನ್ ಮ್ಯಾಲ್ ಚಿಲ್ಲರ್ ಬಂದೈತ್ರಿ. ನಮ್ಮ ಗಾಡಿ ಇನ್ವಾಯ್ಸ್ ಬಂದೈತಿ ನೋಡ್ರಿ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಧರ್ಮಪುರಿ ಅಂತೇಳಿ ಸ್ಟೇಟ್ ತಮಿಳ್ನಾಡು. ಗಾಡಿ ನಂಬರ್ ಚೆಕ್ ಮಾಡ್ಕೊಂಡೇವಿ. ಪ್ರಾಡಕ್ಟ್ ಶಾಂಪಲ್ ರೀ ಇದನ್ನ ಪೆಟ್ರೋಲ್ ದಾಗ ಮಿಕ್ಸ್ ಮಾಡ್ತಾರೆ. ನಾವು ಹೊಂಟೇವಿ ನೋಡ್ರಿ ಈಗ ಸೀದಾ ತಮಿಳ್ನಾಡು. ಹಂಗ ಫ್ಯಾಕ್ಟ್ರಿ ಒಂದು ಬಾಯ್ ಅಂತೇಳಿ ಸ್ಟೋರಿ ಸಲುವಾಗಿ ಒಂದು ಆಲ್ಮಟ್ಟಿ ಬ್ರಿಡ್ಜ್ ಮೇಲೆ ಒಂದು ಗಾಡಿದ ಒಂದು ವಿಡಿಯೋ ಮಾಡಿದೆ ನೋಡ್ರಿ. ಸನ್ರೈಸ್ ಹೊಸಪೇಟೆ ಅಂಡರ್ ಪಾಸ್ ನೋಡ್ರಿ. ಇಲ್ಲಿ ನಮಗೆ ಆರ್ಮೆ ಹೊಡ್ಯಾಕ ಭಾಳ ಮಜಾ ರೀ. ನಮಗೆ ಮುಂದೆ ಟೋಲ್ಗೇಟಿಗೆ ಬಂದ ಗಾಡಿ ಸೈಡ್ ಹಾಕಿ ಬುತ್ತಿ ಹುಚ್ಚಿದೇವ್ ನೋಡ್ರಿ. ಮನ್ಯಾಗ ನೋಡ್ರಿ ಅವ್ವ 2 ತರ ಪಲ್ಯ ಮಾಡಿ ಕಟ್ಟ್ಯಾರಿ. 2 ತರ ಪಲ್ಯ 2 ರೊಟ್ಟಿ ಹಾಕೊಂಡ್ ಬರ್ರಿ ಊಟ ಮಾಡೋ. ಅವ್ವ ಮಾಡಿರೋ ಅಡಿಗೆ ರೀ. 4 ರೊಟ್ಟಿ ಜಡದ ಮ್ಯಾಲ ಒಂದ್ ಚರಿ ನೀರ್ ಕುಡಿಬೇಕಲ್ರಿ. ನೀರ್ ಸಾಲಾರ್ಕ ಒಂದು ಸಾಂದ್ ಬ್ಯಾರಲ್ ಅಂತ ಅದಿಟ್ಟು ಬಿಟ್ಟೇವ್ರಿ. ರಾತ್ರಿ ಬೆಳತನ ಗಾಡಿ ಹೊಡಿಬೇಕಂತೆ ಉಂಡ್ ಗಟ್ಟಿ ಆಗ್ಬಿಟ್ಟು ನೋಡ್ರಿ. ಹಂಗೆ ಸ್ಟಾರ್ಟರ್ ಹೊಡೆದ ಹಂಗೆ ಗೇರ್ ತೋರಿಸ್ನು ಬರ್ರಿ ನಿಮಗೆ. ನಮ್ಮ ಗಾಡಿ ಗೇರ್ ನೋಡ್ರಿ ಎಷ್ಟು ಅದಾವು. ಯಾಕಂದ್ರೆ ಉಂಡ್ ಗಟ್ಟಿ ಆಗ್ಯಾವಲ್ರಿ. ಗೇರ್ ಹಾಕಬೇಕ್ರಿ ನಾವು ಈಗ. ಹಂಗೆ ಮುಂದೆ ಬಂದೇವ್ರಿ. ಮುಂದೆ ಹಂಗೆ ಇನ್ನೊಂದು 100 ಕಿಲೋಮೀಟರ್ ಹೊಡೋದಕ್ಕೆ ಡಾಬಾಕ್ ಸೈಡ್ ಹಾಕಿ ಮಲ್ಕೊಂಡ್ಬಿಡ್ಬೇಕು ನೋಡ್ರಿ. ಈಗ ನಿದ್ದಿಗಟ್ಟು ಗಾಡಿ ಓಡಿಸೋದು ಭಾಳ ಡೇಂಜರ್ ಅಂತೇಳಿ ಮುಂದೆ ಟೋಲ್ ನಾಕ ಪಾಸ್ ಮಾಡ್ಕೊಂಡು ಮುಂದೊಂದು 100 ಕಿಲೋಮೀಟರ್ ಮುಂದೆ ಡಾಬಾದಾಗ ಗಾಡಿ ಸೈಡ್ ಹಾಕಿದ್ ನೋಡ್ರಿ ಮಲ್ಕೋಬೇಕಂತಂದ. ಇವೆಲ್ಲ ಗಾಡಿದವ್ರು ಸೈಡ್ ಹಚ್ಚಿ ಮಲ್ಕೊಂಡ್ಬಿಟ್ಟಾರ ನೋಡ್ರಿ. ಡಾಬಾದಾಗ ಗಾಡಿ ಸೈಡ್ ಹಚ್ಚನ ಸೆಕ್ಯೂರಿಟಿ ಬಂದ್ ನೋಡ್ರಿ. ನಮ್ ಗಾಡಿ ಕಡೆ ಎಷ್ಟು ಗಂಟೆಗೆ ಎಬ್ಸ್ಬೇಕಂತ ಕೇಳ್ತಾರೆ. ಅವ್ರು ಬಂದ್ ಪಾರ್ಕಿಂಗ್ ಚಾರ್ಜ್ 30 ರೂಪಾಯಿ ಅಂತೇಳಿ ಒಂದ್ ಗಾಡಿದಿಂದ ಎಸ್ಕೋತಾರೆ. ಅದೇ 30 ರೂಪಾಯಿ ಸಲುವಾಗಿ ಟೋಲ್ ನಾಕಾಕ ಮತ್ತೆ ರೋಡ್ ಸೈಡ್ ಗಾಡಿ ಹಚ್ಚಿ ಮಲ್ಕೊಳ್ಳೋದ್ರಿಂದ ಡೀಸೆಲ್ ತುಡುಗಾಗೋದು ಮತ್ತೆ ಟೈರ್ ತುಡುಗಾಗೋದು ಮಾಡ್ತಾರೆ. ಅದಕ್ಕಂತೇಳಿ ಡಾಬಾದಾಗ ಗಾಡಿ ಹಚ್ಚಿ ಕೇಸ್ ಮಲ್ಕೋತೇವೆ. ಮುಂದೆ ಹೊಂಟ್ ಬಿಟ್ಟೆ ನೋಡ್ರಿ. ಬೆಂಗಳೂರು ಸಿಟಿ ಪಾಸ್ ಮಾಡ್ಕೊಂಡು ಮುಂದ್ ನೋಡ್ರಿ ಕರ್ನಾಟಕ ವಂದನೆಗಳು ಅಂತೇಳಿ ಕರ್ನಾಟಕ ಬಾರ್ಡರ್ ಪಾಸ್ ಮಾಡಿ ತಮಿಳ್ನಾಡು ಎಂಟ್ರಿ ಆಗಿಬಿಡ್ತೇವೆ ನೋಡ್ರಿ. ಬಾರ್ಡರ್ ಪಾಸ್ ಮಾಡಿ ಮುಂದೆ ಬಂದೇವ್ರು. ಒಂದು 150 ಕಿಲೋಮೀಟರ್ ದಾಗ ಬಂದೇ ಬಿಡ್ತೀರಿ ನಮ್ ಡಿಪೋ. ನಾವು ಬರೋಷ್ಟಿಗೆನೆ ನಮ್ ಕಂಪನಿದ ಒಂದು ಗಾಡಿ ಖಾಲಿ ಮಾಡಿ ಹೊರಗೆ ಹಚ್ಚಿದ್ರು ನೋಡ್ರಿ. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಧರ್ಮಪುರಿ ಅಂತ ಹೇಳ್ರಿ. ನಾವು ಹೊಂಟೇವ್ ನೋಡ್ರಿ. ಇದೇ HP ಡಿಪೋದಾಗ ನಮ್ ಗಾಡಿ ಡಾಕ್ಯುಮೆಂಟ್ಸ್ ತಗೊಂಡ್ ಎಂಟ್ರಿ ಮಾಡಿಸ್ಕೊಂಡು ನಮ್ ಗಾಡಿ ತಗೊಂಡ್ ಕೇಸಿ ಒಳಗ್ ಹೊಂಟೇವ್ ನೋಡ್ರಿ. ನಾವ್ ನೋಡ್ರಿ ಡಿಪೋ ಪಾರ್ಕಿಂಗ್ ಒಳಗ ಎಂಟ್ರಿ ಆಗಿಬಿಟ್ಟೇವಿ. ಇವು ಎಲ್ಲ ಸಣ್ಣ ಗಾಡಿ ಡೀಸೆಲ್ ಪೆಟ್ರೋಲ್ ಗಾಡಿ ರೀ. ನಮ್ಮ ನೋಡ್ರಿ ಇಲ್ಲಿ ಎದುರಿಗೆ ನಿಂತೀವು ನಾಡಗೋಡ್ ರೂಲ್ಸ್ ಅಂತ ಹೇಳಿ. ಆ ಗಾಡಿ ಬಾಜು ಇದು ನಮ್ ಗಾಡಿ ಒಂದ್ ಸೈಡ್ ಹಚ್ಚಿದೇವ್ರಿ. ಯಾಕಂದ್ರೆ ಅಷ್ಟು ಒತ್ತಾಟೆ ಆಗಿಬಿಡ್ತಾವ್ರಿ. ನಾಡಗೋಡ್ ರೂಲ್ಸ್ ಅಂತೇಳಿ ಇವು ಎಲ್ಲ ಬಿಜಾಪುರ ಗಾಡಿ ರೀ.